I asked God to help me learn about Islam because I was struggling. And what he did was send me a load of racists to point out all the bad things about Islam. And for me to counter them lies, I've had to go onto Google. I've had to ask friends and scholars and imams about said things. ಮುಖ ತುಂಬ ಟ್ಯಾಟೋ, ಲಕ್ಷಾಂತರ ಫಾಲೋವರ್ಸ್, ಐಷಾರಾಮಿ ಜೀವನ. ಆದರೆ ಜಗತ್ತು ಇಂದು ಮಾತನಾಡುತ್ತಿರೋದು ಆ ವ್ಯಕ್ತಿಯ ಬಳುದೊಡ್ಡ ನಿರ್ಧಾರದ ಬಗ್ಗೆ. ಬ್ರಿಟಿಷ್ ಇನ್ಫ್ಲುಯೆನ್ಸರ್, ಲಕ್ಷಾಂತರ ಅಭಿಮಾನಿಗಳ ಒಡೆಯ ಬಿಗ್ ಫ್ರಾಂಕ್ ಅವರ ಹೊಸ ಹೆಜ್ಜೆಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದೆ. ವರದಿಗಳ ಪ್ರಕಾರ ಬ್ರಿಟಿಷ್ ಇನ್ಫ್ಲುಯೆನ್ಸರ್ ಬಿಗ್ ಫ್ರಾಂಕ್ ಅವರು ಯುಎಇಯಲ್ಲಿ ಶಹಾದೆಯಲ್ಲಿ ಇಸ್ಲಾಂ ಸ್ವೀಕರಿಸಿದ್ದಾರೆ. ಅವರ ಜೀವನ ಸಂಗಾತಿ ಪತ್ನಿ ಕೂಡ ಸಹ ಇಸ್ಲಾಂ ಸ್ವೀಕರಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಸುದ್ದಿ ಹೊರಬಂದ ನಂತರ ಲಕ್ಷಾಂತರ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಅನೇಕರು ಇದು ಅವರ ವೈಯಕ್ತಿಕ ನಂಬಿಕೆ ಮತ್ತು ಆತ್ಮಶಾಂತಿಯ ಪಯಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜೀವನದಲ್ಲಿ ಹಣ, ಖ್ಯಾತಿ, ಜನಪ್ರಿಯತೆ ಇದ್ದರೂ ಕೆಲವರು ತಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ ಮಾರ್ಗವನ್ನು ಹುಡುಕುತ್ತಾರೆ. ಬಿಗ್ ಫ್ರಾಂಕ್ ಅವರ ಈ ನಿರ್ಧಾರವು ಇದವರ ವೈಯಕ್ತಿಕ ನಂಬಿಕೆಯಾಗಿದೆ. ಪ್ರತಿಯೊಬ್ಬರ ಧಾರ್ಮಿಕ ನಂಬಿಕೆ ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಪರಸ್ಪರ ಗೌರವ, ಅರ್ಥೈಸಿಕೊಳ್ಳುವ ಮನೋಭಾವವೇ ಸಮಾಜವನ್ನು ಬಲಪಡಿಸುತ್ತದೆ. ಬಿಗ್ ಫ್ರಾಂಕ್ ರವರ ಹೊಸ ಅಧ್ಯಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಸಕ್ತಿದಾಯಕ ಮತ್ತು ವೈರಲ್ ಸುದ್ದಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.